ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಅನೇಕ ಗಣ್ಯರು ಇದ್ದಂತಹ ಶ್ವೇತಭವನ ಪತ್ರಕರ್ತರ ಭೋಜನಕೂಟಕ್ಕೆ ಏಕಾಏಕಿ ನುಗ್ಗಿದ್ದ ಶಸ್ತ್ರಧಾರಿ ವ್ಯಕ್ತಿಯೊಬ್ಬ ಮನಬಂದಂತೆ ಹಲವು ಸುತ್ತು ಗುಂಡು ಹಾರಿಸಿರೋ ಘಟನೆ ಶನಿವಾರ ರಾತ್ರಿ ನಡೆದಿರೋದು ಅಮೆರಿಕ ಕಾಲಮಾನದ ಪ್ರಕಾರ. ಈ ವೇಳೆ ಅದೃಷ್ಟವಶಾತ್ ಯಾರಿಗೂ ಏನೂ ಹಾನಿಯಾಗಿಲ್ಲ. ವಾಷಿಂಗ್ಟನ್ನ ಪ್ರತಿಷ್ಠಿತ ಹಿಲ್ಟನ್ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದ್ದು, ಸ್ವಲ್ಪ ಹೊತ್ತಲ್ಲೇ ದಾಳಿಕೋರ ಕೋಲ್ಸ್ ಥಾಮಸ್ ಅಲೆನ್ ಎಂಬಾತನನ್ನ ಅರೆಸ್ಟ್ ಮಾಡಲಾಯಿತು. ಈತ ಟೀಚರ್ ಜೊತೆಗೆ ಟ್ರಂಪ್ ವಿರೋಧಿ ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗನಾಗಿದ್ದ ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ದಾಳಿಕೋರ ಅಲ್ಲಿಗೆ ಯಾಕೆ ಬಂದಿದ್ದ, ಆತ ನಿಜವಾಗ್ಲೂ ಟ್ರಂಪ್ ಹತ್ಯೆ ಉದ್ದೇಶ ಇಟ್ಕೊಂಡಿದ್ನಾ ಇಲ್ವಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇಷ್ಟಾದ್ರೂ ಟ್ರಂಪ್ ಈ ರೀತಿ ದಾಳಿಯಲ್ಲಿ ಬಚಾವಾಗಿದ್ದು 2 ವರ್ಷದಲ್ಲಿ 3ನೇ ಸಲ. ಈ ದಾಳಿಗೆ ಪ್ರಧಾನಿ ಮೋದಿ ಸೇರಿದ ಹಾಗೆ ವಿಶ್ವದ ಗಣ್ಯರು ಆಘಾತ ವ್ಯಕ್ತಪಡಿಸಿದ್ದು, ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಹಿಂಸೆಗೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳೋದಾದ್ರೆ, ಪ್ರತಿ ವರ್ಷದಂತೆ ಶ್ವೇತಭವನದ ವರದಿಗಾರರ ಸಂಘ ಹಿಲ್ಟನ್ ಹೋಟೆಲ್ನಲ್ಲಿ ಭೋಜನಕೂಟವನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ಫಸ್ಟ್ ಟೈಮ್ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ರು. ಜೊತೆಗೆ ಅವರ ಪತ್ನಿ ಮೆಲಾನಿಯಾ, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಉಷಾ ವ್ಯಾನ್ಸ್, ರಾಜಕೀಯ ನಾಯಕರು, ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್, ಶ್ವೇತಭವನದ ವರದಿಗಾರರ ಸಂಘದ ಅಧ್ಯಕ್ಷೆ, ವೈಟ್ ಹೌಸ್ ಸಂಬಂಧಿತ ಸುದ್ದಿಗಳನ್ನು ವರದಿ ಮಾಡೋ ಪತ್ರಕರ್ತರು ಸೇರಿದ ಹಾಗೆ ಅನೇಕ ಮಂದಿ ಅಲ್ಲಿದ್ರು. ಕಾರ್ಯಕ್ರಮ ಶುರುವಾದ ಸ್ವಲ್ಪ ಹೊತ್ತಿನಲ್ಲೇ ಇದ್ದಕ್ಕಿದ್ದ ಹಾಗೆ ಹಲವು ಸುತ್ತು ಗುಂಡು ಹಾರಿದ ಶಬ್ದ ಕೇಳಿದೆ. ಆತಂಕ ಕ್ರಿಯೇಟ್ ಆಯಿತು. ಹೋಟೆಲ್ನಲ್ಲಿ ಮೊದಲೇ ರೂಮ್ ಬುಕ್ ಮಾಡಿಕೊಂಡಿದ್ದ ದಾಳಿಕೋರ ಟ್ರಂಪ್ ಇದ್ದ ಸಭಾಂಗಣದ ಹೊರಗಡೆ ಬಂದು ಗುಂಡು ಹಾರಿಸಿ ನುಗ್ಗೋದಕ್ಕೆ ಟ್ರೈ ಮಾಡ್ದ. ಆಗ ಚೆಕ್ ಪಾಯಿಂಟ್ನಲ್ಲೇ ಆತನನ್ನ ಸಿಬ್ಬಂದಿ ಅರೆಸ್ಟ್ ಮಾಡಿದ್ರು. ದಾಳಿ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಸೂಚನೆ ಮೇರೆಗೆ ಟ್ರಂಪ್ ಸೇರಿ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.